ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 3ನೇ ಅಧ್ಯಾಯ 34ನೆಯ ಶ್ಲೋಕ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. Attraction and repulsion are rooted in all sense objects. Man should never allow himself to be swayed by them, because they are the two principal enemies standing in the way of his redemption. ಮನುಷ್ಯನು ಇಂದ್ರಿಯಗಳಲ್ಲಿ ಆಗಲಿ ಇಂದ್ರಿಯ ವಿಷಯಗಳಲ್ಲಿ ಆಗಲಿ ಸೇರಿಕೊಳ್ಳಬಾರದು, ಆಸಕ್ತನಾಗಬಾರದು. ಯಾವ ಇಂದ್ರಿಯಗಳಾದರೂ ಕೂಡ ತಮ್ಮ ವಿಷಯಗಳಲ್ಲಿ ತಾವು ಪರಿವರ್ತಿಸುತ್ತವೆ. ಕಣ್ಣು ನೋಡುವುದರಲ್ಲಿ ಮುಂದಾಗುತ್ತದೆ, ಕಿವಿ ಕೇಳುವುದರಲ್ಲಿ ಮುಂದಾಗುತ್ತದೆ, ಚರ್ಮ ಮುಟ್ಟುವುದರಲ್ಲಿ ಮುಂದಾಗುತ್ತದೆ, ನಾಲಿಗೆ ರುಚಿ ನೋಡುವುದರಲ್ಲಿ ಮುಂದಾಗುತ್ತದೆ, ಮೂಗು ವಾಸನೆ ನೋಡುವುದರಲ್ಲಿ ಮುಂದಾಗುತ್ತದೆ. ಇನ್ನು ಕೈಗಳು ಅಲ್ಲಾಡುತ್ತವೆ. ನಾವು ಸುಮ್ಮ ಕೂತಿದ್ರು ಆ ಕಡೆ ಈ ಕಡೆಗೆ ಬಳ್ಳುಗಳು, ಮತ್ತಿನ್ನು ಕಾಲುಗಳು ಆ ಕಡೆ ಈ ಕಡೆಗೆ ಸರಿದಾಡುತ್ತವೆ. ನಾಲಿಗೆ ಆಟೋಮೆಟಿಕಲಿ ಹಾಗೆ ಅತ್ತ ಇತ್ತ ಸುತ್ತಾಡುತ್ತದೆ. ಹೀಗೆ ಪ್ರತಿಯೊಂದು ಇಂದ್ರಿಯಗಳು ತಮ್ಮ ತಮ್ಮ ಕೆಲಸಗಳಲ್ಲಿ ತಾವು ತೊಡಗಿರುತ್ತವೆ. ತಮ್ಮ ವಿಷಯಗಳಲ್ಲಿ ತೊಡಗಿದಾಗ ಅವುಗಳನ್ನು ನಿಗ್ರಹಿಸುವುದು ಕಷ್ಟಕರವಾದದ್ದು, ಅಪ್ರಯೋಜನ ಅಂತ ಅರ್ಥ. ಹಾಗಾಗಿ ಆ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ತಾವು ರಮಮಾನವಾದರೆ ಈ ಮನುಷ್ಯನು ಆ ಇಂದ್ರಿಯಗಳಲ್ಲಿ ಆಗಲಿ ಅಥವಾ ಆ ವಿಷಯಗಳಲ್ಲಿ ಆಗಲಿ ತಾನು ಸೇರಿಕೊಳ್ಳಬಾರದು. ಆ ಇಂದ್ರಿಯಗಳು ತಮ್ಮ ಕೆಲಸಗಳನ್ನು ಮಾಡಲಿ, ಆ ವಿಷಯಗಳು ತಮ್ಮ ಕೆಲಸಗಳನ್ನು ಮಾಡಲಿ, ಆದರೆ ಈ ಮನುಷ್ಯನು ಮಾತ್ರ ಅವುಗಳ ಸಂಬಂಧವನ್ನಾಗಲಿ ಅವುಗಳಲ್ಲಿ ಆಸಕ್ತಿಯನ್ನಾಗಲಿ ಇಟ್ಟುಕೊಳ್ಳಬಾರದು. ಸಾಧಕನಾಗಿರ್ತಕ್ಕಂಥವನು ಆ ಇಂದ್ರಿಯಗಳಿಗೂ ಆ ವಿಷಯಗಳಿಗೂ ಸಾಕ್ಷಿಯ ರೂಪದಿಂದ, ಉದಾಸೀನ ರೂಪದಿಂದ ವ್ಯವಹರಿಸಬೇಕು. ಸಹಜವಾಗಿ ಮನುಷ್ಯನು ಆ ಇಂದ್ರಿಯಗಳ ಸುಖಗಳಲ್ಲಿ ರಮಮಾನವಾಗಿ ಹೋಗುತ್ತಾನೆ. ಇಂದ್ರಿಯಗಳ ಸುಖಗಳೇ ನನ್ನ ಸುಖ ಅಂತ ತಿಳ್ಕೊಂಡಿರ್ತಾನೆ. ಆ ಇಂದ್ರಿಯಗಳೇ ನನಗೆ ಸುಖವನ್ನು ಕೊಡುತ್ತವೆ ಅಂತ ತಿಳ್ಕೊಂಡಿದ್ದಾನೆ. ಆ ಇಂದ್ರಿಯಗಳಿದ್ದರೆ ನಾನು ಆರೋಗ್ಯವಾಗಿರುತ್ತೇನೆ ಅಂತ ತಿಳ್ಕೊಂಡಿದ್ದಾನೆ. ಆ ಇಂದ್ರಿಯ ಸುಖಗಳೇ ನನಗೆ ಪರಮ ಸುಖ ಅಂತ ತಿಳ್ಕೊಂಡಿದ್ದಾನೆ. ಇದು ಇವನ ಭ್ರಮೆಯಾಗಿದೆ. ಆ ವಿಷಯಗಳು ಇನ್ನೊಂದು ವಸ್ತುವಿನಿಂದ ಉತ್ಪತ್ತಿಯಾಗಿರುವಂಥವು. ಅವೆಲ್ಲವೂ ದ್ರವ್ಯದ ಮೂಲವಾಗಿರುವಂಥವುಗಳು. ಆ ದ್ರವ್ಯಗಳ ಮೂಲವಾಗಿರ್ತಕ್ಕಂಥ ವಿಷಯಗಳು ಈ ಮನುಷ್ಯನಿಗೆ ಸುಖಗಳನ್ನು ಕೊಡೋದಕ್ಕೆ ಬಂದವುಗಳೆಲ್ಲ. ಅವು ಇವನಿಗೆ ಸಹಕಾರವನ್ನು ಕೊಡಲು ಬಂದಿರುವಂಥವುಗಳು, ಇವನನ್ನು ಬದುಕಿಸುವುದಕ್ಕೆ ಬಂದಿರತಕ್ಕಂಥವುಗಳು, ಇವನ ಸಾಧನೆಗೆ ಅನುಕೂಲವಾಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಇದ್ದಂಥವುಗಳು. ಭಗವಂತನು ಇವನ ಸಾಧನೆಗೆ ಅನುಕೂಲವಾಗಲಿ ಅಂತ ಆ ವಿಷಯಗಳನ್ನು, ಇಂದ್ರಿಯಗಳನ್ನು ನಿರ್ಮಾಣ ಮಾಡಿರುತ್ತಾನೆ. ಹಾಗಾಗಿ ಇಂದ್ರಿಯಗಳ ವಿಷಯಗಳಲ್ಲಿ ರಮಮಾನವಾಗದಲೇ ಅವುಗಳನ್ನು ಉದಾಸೀನ ದೃಷ್ಟಿಯಿಂದ ಸಾಕ್ಷಿ ರೂಪದಿಂದ ನೋಡುತ್ತಾ ತನ್ನ ಸಾಧನೆಯನ್ನು ಮಾಡಿ ತಾನು ಮುಕ್ತನಾಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳಿದ್ದಾನೆ. ಹರಿ ಓಂ ತತ್ಸತ್.